ಸೈಮಲ್ಟೇನಿಯಸ್ PSI 68 months ಕೋರ್ಸ್ ಇಲ್ಲೇ ಕಾಲೇಜ್ ಪ್ರೊಫೆಸರ್ ನಡೆಯುತ್ತೆ. ಆಫ್ಟರ್ನೂನ್ 2 to 4, 4 to 6. ಈಗ ನಮ್ಮ BSc ಪ್ರಾಕ್ಟಿಕಲ್ಸ್ ಇರ್ತದೆ ವೀಕೆಂಡ್. ಓಕೆ, ರೆಗ್ಯುಲರ್ ನಿಮಗೆ ಬಿಯಾಂಡ್ ಡಿಗ್ರಿ ಆರಾಮಾಗಿ ಇದರ ಎಕ್ಸಾಮ್ಸ್ ಡಿಗ್ರಿ ವಿತ್ ಜಾಬ್ ಸಂಯುಕ್ತ ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಲೈಕ್ ದಟ್ ಮಾಡ್ಯೂಲ್ 2 ಬ್ಯಾಂಕಿಂಗ್, PGCET, RBI, NABARD, CDS, NDA, SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದು ರಿಲೇಟೆಡ್ ಕ್ಲಾಸ್ ಮಾಡ್ತಾ ಇದ್ದೀವಿ. ದಟ್ ಇಸ್ 3 to 4 months ಇರುತ್ತೆ. ಸೊ ಮಾಡ್ಯೂಲ್ 1, ಮಾಡ್ಯೂಲ್ 2 ಇಲ್ಲೇ ಕಾಲೇಜಲ್ಲಿ ಕೊಡ್ತಾ ಇದ್ದೀವಿ. ಸೊ ಓಲ್ಡ್ ಆಲ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಯಾರು ಜಾಯ್ನ್ ಆಗಬೇಕಂತ ಇಂಟ್ರೆಸ್ಟ್? ವಾಟ್ಸ್ ಯುವರ್ ನೇಮ್? ದಿವ್ಯಾ ಅವರೇ. ದಿವ್ಯಾ, ವಿಚ್ ಇಸ್ ಯುವರ್ ಫೇವರೇಟ್ ಸಾಂಗ್? ಮ್ಯಾಮ್ ಒಂದೆಲ್ಲ ಏ ಏನು ಭಯ ಇಲ್ಲ ಸರ್ ಅವ್ರಿಗೆ ನಂದೇನು. ಓಕೆ, ಫೇವರೇಟ್ ಯಾವ ಸಡನ್ ಆಗಿದ್ದರೂ ಹೇಳ್ಬೋದು ಸರ್. ಇಂಚರ ಫಿಲ್ಮ್ ಸರ್. ಸಾರಿ ಇಂಚರ ಅವರೇ, ಫೇವರೇಟ್ ಸಾಂಗ್ ಹೇಳಿ. ಫೇವರೇಟ್ ಸಾಂಗ್ ಕಾಂತಾರ. ನಿಮ್ಮ ಫೇವ್ರೇಟ್ ಸಾಂಗೇ ಇಲ್ವಾ? ನೀನು ಹಂಗೆ ಫೇವ್ರೇಟ್ ಸ್ಟೂಡೆಂಟ್ ಅಲ್ಲ. ಫೇವ್ರೇಟ್ ಸಾಂಗ್ ಇಲ್ವನ್ರಿ ಯಾವುದು? ಅರೆ ಬಾಯ್ ಫ್ರೆಂಡ್ ಬಂದ್ಬಿಟ್ಟು ಏನೋ ಫೇವ್ರೇಟ್ ಸಾಂಗ್ ಏನು ಅಂತ ಕೇಳಿದ್ರೆ ಅವಾಗ ಹೇಳ್ಬಿಡ್ತೀರಾ? ನಾನು ಹೇಳಿದ್ರೆ ಹೀಗೆ ಹೇಳ್ತೀರಿ ನೀವು. ಮ್ಯಾಮ್ ನೋಸ್ ದ ಪಲ್ಸ್ ಆಫ್ ಸ್ಟೂಡೆಂಟ್ಸ್. ಪ್ಲಸ್ ಏನಕ್ಕೆ ಈ ಪ್ರಶ್ನೆ ಕೇಳಿ ಅಂತಂದರೆ, ನಾನು ಡೆಲ್ಲಿಗೆ ಹೋದಾಗ ಅದೇ ಸೋ ರಿಸರ್ವ್ ಅದಕ್ಕೆ ಇನ್ನೊಬ್ಬ ರಿಸರ್ವ್ ಪರ್ಸನ್ ನಾನು ನೋಡಿದೆ ಡೆಲ್ಲಿಗೆ ಹೋದಾಗ. ಈಸ್ ಫ್ರಮ್ ಜಮ್ಮು ಆ್ಯಂಡ್ ಕಾಶ್ಮೀರ, ಶಾಪ್ ಬಜರ್ ಅಂತ. ಆ ಫಿಲಿಮ್ಸ್ ನಾವು ಹುಡುಗಿರ ಹೇಳಿದ್ದೀರಾ ಎವ್ರಿ ಒನ್? ಎಲ್ಲರೂ ಅಟೆಂಡ್ ಮಾಡಿದ್ರಾ? ಇಟ್ಸ್ ಗುಡ್ ಆ್ಯಕ್ಚುಲಿ. ನಿಮ್ಗೆ ಗೊತ್ತಿದೆಯಾ? ಗುಡ್. ಐ ವಿಲ್ ಬ್ರೀಫ್ ಮಾಡ್ಬಿಟ್ಟು ಹೋಗ್ತೀನಿ. ಸಿ, ಅವ್ರಿಗೊಂದು ಡ್ರೀಮ್ ಇತ್ತು, ಅವ್ರ ತಂದೆಗೆ ಎಸ್ಪೆಷಲಿ ಡ್ರೀಮ್ ಇತ್ತು ಡಾಕ್ಟರ್ ಆಗಬೇಕು ಹುಡುಗ ಅಂತ. ಬಟ್ ಅವ್ನು ಒಳ್ಳೆ ಮಾರ್ಕ್ಸ್ ಮಾಡ್ತಾನೆ, ಡಾಕ್ಟರ್ ಆಗಬೇಕಂತ ಅವ್ರ ತಂದೆಗೆ ಅಪ್ಪಾಜಿ ನನಗೆ ನಾಳೆ ರಾಷ್ಟ್ರೀಯ ಬನ್ನಿ ಅಂತ ಕರೀತಾರೆ. ಜಮ್ಮು ಕಾಶ್ಮೀರದಲ್ಲಿ ಬೇಟಾ ಮೈ ಸುಬಹ ಆರಾಮ್ ಅಂತ ಹೇಳ್ತಾರೆ. ಅವರು ನೈಟ್ ಸಪ್ರೇಷನ್ ಅಂತ ಹೊರಟ್ಕೊಡ್ತಾರೆ ಮನೆಗೆ ಅವ್ರ ವರ್ಕಿಂದ. ಬರಬೇಕಾದ್ರೆ ಟೆರರಿಸ್ಟ್ ಅಟ್ಯಾಕ್ ಆಗಿರುತ್ತೆ, ತಂದೆ ಸುತ್ತಾಗ್ತಾರೆ. ಬೆಳಿಗ್ಗೆ ಡೆಡ್ ಬಾಡಿ ಮನೆಗೆ ಬರುತ್ತೆ. ಅವನಿಗೆ ಅನ್ಸುತ್ತೆ ಲೈಫೇ ನನಗೆ ಬೇಡ ಅಂತ. ಲೈಫೇ ಬೇಡ ಅಂತ ಅನ್ಸುತ್ತೆ. ಆದರೂ ಅವ್ರ ತಾಯಿ ಮತ್ತೆ ಹೇಳ್ತಾರೆ, ಮಗನ ಹೋಗಿ ಅಂದೇ ಡ್ರೀಮ್ ಶುಡ್ ಬಿಕಮ್ ಡಾಕ್ಟರ್, ಹೋಗು, ಇಲ್ಲ ಮತ್ತೆ ದುಡ್ಡು ಬೇಕಲ್ಲ ಅಂತ. ಚೆಕ್ ಮಾಡ್ತಾರೆ, ಜೇಬಲ್ಲಿ ಸಫಿಷಿಯಂಟ್ ಅಮೌಂಟ್ ಇರುತ್ತೆ, ತೊಗೊಂಡು ಕರ್ಕೊಂಡು ಬರೋಷ್ಟು ಬರ್ತಾನೆ. ಆಗನ್ಸುತ್ತೆ ಅವ್ರಿಗೆ ಬರೀ ಡಾಕ್ಟರ್ ಪೇಷಂಟ್ಸ್ ಮಾತ್ರ ನೋಡ್ಬೋದು. ಸರ್ ನೀವು ಪೆನ್ ತಗೊಂಡು ಬರೆದ್ರೆ ಒಂದು ಇಲ್ಲಿ ಬರೆದ್ರೆ ಅಡ್ಮಿಷನ್ ಆಗ್ತೀರಾ, ಒಂದು ರೆಕಾರ್ಡ್ ಮುಗಿಸ್ತೀರಾ. ಅದೇ ನೀವು ಲೈಬ್ರರಿಗೆ 4 ಪುಸ್ತಕ ಸಿಗುತ್ತೆ. ಅದೇ ಪೆನ್ ಚೇಂಜ್ ಆದರೆ ನೀವು ಸೇಮ್ ಇರ್ತೀರಾ. ರೀಡಿಂಗ್ ಪೆನ್ ಬರೆದ್ರೆ ಒಂದು ಹಳ್ಳಿ, ತಾಲೂಕು, ಡಿಸ್ಟ್ರಿಕ್ಟ್ ನಿರ್ಧಾರ ಮಾಡ್ಬೋದು. ಆದರೆ ಅವನು ಅದೇ ಥಿಂಕ್ ಮಾಡ್ತಾನೆ. ಡಿಗ್ರಿ ಲೆವೆಲ್ ಓದೋ ಸ್ಟಾರ್ಟ್ ಮಾಡ್ತಾನೆ. ಸಿವಿಲ್ ಸರ್ವಿಸ್ ಬಗ್ಗೆ ಓದಿ ಡೆಲ್ಲಿಗೆ ಬರ್ತಾನೆ, ಫ್ರೆಂಡ್ ಆಗ್ತೀವಿ. ನೀವು ಬರೀತೀವಿ, ನಾನು ಫೇಲ್ ಆಗ್ತೀನಿ, ಅವ್ನು ಫಿಲ್ಸ್ ಕ್ಲಿಯರ್ ಮಾಡ್ತಾನೆ. ಒಂದು 2.5 marks ಮಿಸ್ ಮಾಡ್ಕೊತೀನಿ. ಸೆಕೆಂಡ್ ಮೇನ್ಸ್ ಕ್ಲಿಯರ್ ಮಾಡ್ತಾನೆ. ಇಂಟರ್ವ್ಯೂ ಹೋಗ್ತಾನೆ. ಇಂಟರ್ವ್ಯೂ ಹೋದಾಗ ಸೆಕೆಂಡ್ ಕ್ವಶನ್ ಸೇಮ್. ವಿಚ್ ಇಸ್ ಯುವರ್ ಫೇವರೇಟ್ ಸಾಂಗ್? ಮ್ಯಾಮ್ ಅಷ್ಟು ಖುಷಿಯಾಗಿದ್ದಾರೆ. ಮ್ಯಾಮ್ ಹೇಳ್ತಿದ್ರೆ ಆನ್ಸರ್ ಯಾವುದಿಲ್ಲ. ಇದೇ ನಿಮಗೆ ಸರ್ ಹೇಳ್ಬೇಕು ಸರ್. ಈ ಪ್ರಶ್ನೆ ಕೇಳಿದಾಗ ನಾನು ಓಪನ್ ಎಷ್ಟು ಚೆನ್ನಾಗಿ ಹೇಳ್ತೇನೆ ಅಂದರೆ, ಸಿ ದ ವೇ ಆಫ್ ಕಮ್ಯುನಿಕೇಶನ್ ಅವ್ನು ನಾಲೆಜ್ ಹೇಗಿರ್ತದೆ ಅಂತಂದರೆ, ಒಂದು ದೊಡ್ಡ ನ್ಯಾಷನಲ್ ಆ್ಯಂಥಮ್ ಫಾರ್ ಬಾಂಗ್ಲಾದೇಶ್, ಅಮರ್ ಸನಾಫಿ ಬಾಂಗ್ಲಾ, ಆಸ್ ವೆಲ್ ನ್ಯಾಷನಲ್ ಆ್ಯಂಥಮ್ ಫಾರ್ ಇಂಡಿಯಾ. ಜನಗಣಮನ, ನೊಬೆಲ್ ಲಾರೆಟ್ ರವೀಂದ್ರನಾಥ್ ಟಾಗೂರ್, ದೀಸ್ 2 ಸಾಂಗ್ಸ್ ಆರ್ ಮೆಸ್ಮರೈಸಿಂಗ್ ಮೀ ಫಾರ್ ಎವರ್ ಅಂತ. ಅಷ್ಟಕ್ಕೆ ಸುಮ್ಮನೆ ಬಿಡಲಿಲ್ಲ. ಒಂದು ದೊಡ್ಡ ನ್ಯಾಷನಲ್ ಆ್ಯಂಥಮ್ ಫಾರ್ ಪಾಕಿಸ್ತಾನ, ಆಸ್ ವೆಲ್ ನ್ಯಾಷನಲ್ ಸಾಂಗ್ ಫಾರ್ ಇಂಡಿಯಾ, ಸಾರೆ ಜಹಾನ್ ಸೆ ಹಿಂದೂಸ್ತಾನ್ ಹಮಾರಾ ಹಮಾರಾ. ಎರಡು ಸಲ ಯಾವಾಗ ಬರುತ್ತೆ ಅದನ್ನು ಹೇಳ್ತೀನಿ. ಸಿ ದ ಯೂನಿಟಿ ಇಂಟೆಗ್ರಿಟಿ ಅಲ್ಲಿ ನ್ಯಾಷನಲಿಸಮ್ ಇದೆ, ಪ್ಯಾಟ್ರಿಯಟಿಸಮ್ ಇದೆ. ಇದಕ್ಕೋಸ್ಕರ ಈ ಗಾಟ್ ಹೈಯೆಸ್ಟ್ ಮಾರ್ಕ್ಸ್ ಇನ್ ಇಂಟರ್ವ್ಯೂ ಅಂಡ್ ಆಲ್ಸೋ ಇಸ್ ದ ಟಾಪ್ ಆಫ್ ದ ಬ್ಯಾಚ್. ಇಂಥ ಟೈಮಲ್ಲಿ ಎಂಥ ವಿಷಯ ಮಾರ್ಕ್ಸ್ ಕೊಡ್ತಾ ಇದ್ದೀವಿ ನಾವು. ಆ ವರ್ಷ ಹಿಂದೂ ನಡೀತಾ ಇದೆ, ಪೆಹಲ್ಗಾಮ್ ನಡೀತಾ ಇದೆ. ಅದೇ ವಿಷಯ ಅಂದರೆ ನಾವು ಅಲ್ಲಿದ್ವಿ. ನಾವು ಆ ಟೈಮಲ್ಲಿ ಟೂರ್ನಮೆಂಟ್ ಆದಾಗ ನನ್ನ ರೂಮ್ಗೆ ಬರ್ತಾ ಇದ್ರು IPS ಆಫೀಸರ್, ಮಫ್ತಿಲ್ ಇರ್ತಾಯಿದ್ರು. ಅವರು ರಾ ಕೂಡ ಆಗಿತ್ತು. ಕುಲೋ ಬೆಟ್ಟಕ್ಕಾಗಿ 3 ದಿನ ಊಟ ಮಾಡಿರಲಿಲ್ಲ. ಲಿಟ್ರಲಿ 3 ದಿನ ಊಟ. ಯಾಕಂದ್ರೆ ಅವ್ರು ಇಬ್ಬರು ಫ್ರೆಂಡ್ಸು ಜೊತೆ ಒಂದೇ ಊಟ ಮಾಡಿದ್ರೆ
ಅದಕ್ಕೆ ನಮಗೆ ಒಂದು ದಿನ ಊಟ ಮಾಡೋಕ್ಕಾಗಲ್ಲ, ಅವ್ರು 3 ದಿನ ಊಟ ಮಾಡ್ತೀವಿ. ನಾವು ಸುಮ್ಮನೆ ಒಂದು ಕ್ಯಾಂಡಲ್ ಹಚ್ತೀವಿ, ಒಂದು ಜೈ ಅಂತೀವಿ, ಏನೋ ಮಾಡ್ತೀವಿ, ಫೀಲಿಂಗ್ ಇರುತ್ತೆ ಅಷ್ಟೇ, ಬಟ್ ರಿಯಾಲಿಟಿನೇ ಬೇರೆ ಇರುತ್ತೆ. ಬಟ್ ಗೆಟ್ ಇನ್ ಟು ದಟ್ ಆಫೀಸ್, ಅಥವಾ ಆಫೀಸರ್ಸ್ ಆಗಿ ಪ್ರಯತ್ನ ಪಡಿ, ನಿಮ್ಮನ್ನ ಇಡೀ ನೇಷನ್ ನೋಡಂಗಾಗಲಿ, ಅದು ದಟ್ ಇಸ್ ನೇಷನ್ ಬಿಲ್ಡಿಂಗ್. ಆಗ ನಮ್ಮ ಕಾಲೇಜು, ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಹೆಸರು ಬರುತ್ತೆ, ಯಾರಪ್ಪ ಪೇರೆಂಟ್ಸು, ಯಾರಪ್ಪ ನಿಮ್ಮ ನೋಡಿ ಅಂತ ಕೇಳಂಗಾಗಬೇಕು. ಸೊ ಆ ಥರ ನೀವು ಆಗ್ತೀರಂತ ಭರವಸೆ ಮಾಡಿ ಆಗ್ತೀರಾ? ಖಂಡಿತ. ಪ್ಲೀಸ್ ಟೇಕ್ ದ ಅಪ್ಲಿಕೇಶನ್ ಫಾರ್ಮ್ ಅಂಡ್ ಫಿಲ್ ಇಟ್. ಈಗ ಸ್ಟಾರ್ಟ್ ಮಾಡಿ, ಮುಂಚೆ ಕೂಡ ಕಂಟಿನ್ಯೂ ಮಾಡ್ತೀರಾ? ಥ್ಯಾಂಕ್ ಯು ವೆರಿ ಮಚ್. ಐ ಥಿಂಕ್ ಶಲ್ ಐ ಗಿವ್ ದ ಅಪ್ಲಿಕೇಶನ್ ಫಾರ್ಮ್? ಕೊಡಿ ಸರ್ ಫಸ್ಟ್, ಆಮೇಲೆ ನೋಡೋಣ. ಫಿಲಪ್ ಮಾಡಿ. ಅದೇ ನನ್ನ ಆಸಕ್ತಿ ಜಾಸ್ತಿ ಹೇಳೋಕ್ಕಾಗ್ತಿಲ್ಲ. ಇಲ್ಲ ಹೇಳಿ ಸರ್, ನಾನು ಮೋಟಿವೇಟ್ ಮಾಡಂಗಿದ್ರೆ ಮಾಡಿ ಸರ್. ಹಿಂಗೆ 3rd ಇಯರ್ ಬ್ಯಾಚ್ ಇವರು, ಮೋಟಿವೇಶನ್ ಬೇಕು ಸ್ವಲ್ಪ. ಎಲ್ಲ ಮೌನ ಗೌರಗಳು ಆಗ್ಬಿಟ್ಟಿದ್ದಾರೆ. Yourself first on books as well as us. Thank you very much. ನಾವೀಗ ಇಲ್ಲಿ ಯಾರೂ ಇಲ್ಲ, ಅರ್ಥ ಕಂಪ್ಲೀಟ್ ಏನೂ ಇಲ್ಲ, ನಾವು ಮೇಲ್ಗಡೆ ಎಲ್ಲ ಕಡೆ ಇದ್ದೀವಿ, ನಾವೆಲ್ಲ ಸಂವೇದ ಮೇಲ್ಗಡೆ ಇದ್ದೀವಿ. ಅರ್ಥ ಅಂತಕ್ಕಂಥದ್ದಿಲ್ಲ, ವಿ ಕ್ರಿಯೇಟೆಡ್ ದ ಫಸ್ಟ್ ಅರ್ಥ ಅಂತಕ್ಕಂಥದ್ದು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಕ್ರಿಯೇಟ್ ಮಾಡಿದಾಗ ಅಲ್ಲಿ ರಿವರ್, ಓಷಿಯನ್, ವಾಟರ್, ಲ್ಯಾಂಡ್, ಫಾರೆಸ್ಟ್, ವಾಟರ್ ಫಾಲ್ಸ್ ಸಖತ್ತಾಗಿ ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ಅವರ್ ಟೆರಿಟರಿ, ಬೌಂಡರಿ. ಆಗ ನಮ್ಗೆ ಅನ್ಸುತ್ತೆ ನಾವ್ಯಾಕೆ ಅಲ್ಲಿ ಹೋಗ್ಬಾರ್ದು ಅಂತ. ನಮ್ಮ ಆನ್ಸೆಸ್ಟರ್ ಸಹಾಯದಿಂದ ನಾವು ಆ ಭೂಮಿಗೆ ಬರ್ತೀವಿ. ಬಂದ ತಕ್ಷಣ ನಾವು ಅಲ್ಲಿನ ಭೂಮಿಯ ಒಡೆತಿ ಆಗ್ತೀವಿ, ಇಲ್ಲಕ್ಕೆ ಸಿಟಿಸನ್ಸ್ ಆಗ್ಬಿಡ್ತೀವಿ. ಆಗ ನಾವು ಎಲ್ಲಿ ಬೇಕಲ್ಲೇ ಹೋಗೋಕ್ಕೆ, ಎಲ್ಲಿ ಬೇಕಲ್ಲೇ ಹೋಗಿ ನೀರು ಕುಡಿಯೋದು, ಎಲ್ಲಿ ಬೇಕಲ್ಲೇ ಹೋಗಿ ಹಣ್ಣು ತಿನ್ನೋದು, ಮರ ಹತ್ತೋದು, ಹೀಗೆಲ್ಲ ಮಾಡ್ತಾ ಇರ್ತೀವಿ. ದಟ್ಸ್ ನಾಟ್ ಫ್ರೀಡಮ್. ರೈಟ್ ಸಿಗುತ್ತೆ ನಮಗೆ. ಆ ಫ್ರೀಡಮ್ ರೈಟ್ ಸಿಕ್ಕಾಗ ನಮಗೆ ಅನ್ಸುತ್ತೆ ಹಿಂಗೆ ಮಾಡಿದ್ರೆ ಎಲ್ಲ ನಾಶ ಮಾಡ್ಬಿಡ್ತೀವಿ, ಡೆಸ್ಟ್ರಾಯ್ ಆಗುತ್ತೆ ಅಂತ ಹೇಳಿ ಸಮ್ ಪ್ರಿನ್ಸಿಪಲ್ಸ್ ಇಟ್ಕೊಳ್ಳೋಣ ಅಂತ ಅನ್ಕೋತೀವಿ. ಆ ಪ್ರಿನ್ಸಿಪಲ್ ಜೊತೆಗೆ ನಾವು ನೇಚರ್ ಏನು ಕೊಡ್ಬೇಕಲ್ಲ, ಸೊಸೈಟಿ ಆಫ್ ನೇಚರ್, ದಟ್ ಈಸ್ ಫಂಡಮೆಂಟಲ್ ಡ್ಯೂಟಿ. ನಮ್ಮ ಡ್ಯೂಟಿ ಆಗಿರುತ್ತೆ, ಮೂಲಭೂತ ಕರ್ತವ್ಯ ಆಗಿರುತ್ತೆ. ಹಂಗೆ ಮಾಡ್ತಾ ನಮ್ಮಲ್ಲಿ ಒಬ್ಬರನ್ನ ಲೀಡರ್ ಮಾಡ್ಕೊಂಡ್ಬಿಡ್ತೀವಿ, ಅವ್ರು ಇನ್ನೊಬ್ಬರು ಲೀಡರ್ನ ಸೃಷ್ಟಿಸ್ತಾರೆ. ಅವರು ಹಳ್ಳಿಗಳಲ್ಲಿ ಕೂಡ ಹೋಗಿ ಲೀಡರ್ನ ಮಾಡ್ತಾರೆ. ಅವರೆಲ್ಲರ ಕೋಆಪರೇಷನ್ ಇಂದ ಒಂದು ಒಳ್ಳೆ ರಿಲೇಷನ್ ಬೆಳೆಯುತ್ತೆ. ಆಗ ರಿಲೇಷನ್ ಚೆನ್ನಾಗಿದ್ದಾಗ ನಾವು ಫಿನಾನ್ಸ್ ನ ಎಕ್ಸ್ಚೇಂಜ್ ಮಾಡ್ತೀವಿ, ಫಿನಾನ್ಸ್ ಬರುತ್ತೆ. ಆ ಫಿನಾನ್ಸ್ ಯಾವಾಗಿರುತ್ತೆ? ವಿಲ್ ಗೆಟ್ ಅ ಪ್ರಾಪರ್ಟಿ. ಯಾವಾಗ ನಾವು ಪ್ರಾಪರ್ಟಿ ನಾವು ಹಾಕ್ತೀವಿ, ಒಳ್ಳೆ ಟ್ರೇಡ್ ನ ಮಾಡಬಹುದು. ಟ್ರೇಡ್ ಬಿಕಮ್ ಗುಡ್ ಸರ್ವಿಸ್ ಕೊಡುತ್ತೆ. ಸರ್ವಿಸ್ ಸಿಗ್ಲಿಲ್ವಾ, ಗೋ ಟು ದ ಕೋರ್ಟ್, ಅಂದ್ರೆ ಟ್ರಿಬ್ಯುನಲ್ಸ್ ಹೋಗಿ ಅಲ್ಲಿ ಹೇಳ್ತಾರೆ ನೀವು ಲೀಡರ್ನ ಚೆನ್ನಾಗಿ ಆರಿಸ್ಕೊಂಡಿಲ್ಲ, ಥ್ರೂ ಎಲೆಕ್ಷನ್ ಲೀಡರ್ನ ಹಾಕೊಳ್ಳಿ ಅಂತ ಹೇಳ್ತಾರೆ. ಎಲೆಕ್ಷನ್ ಕೊಟ್ಟಾಗ ನೀವು ಎಲ್ಲರಿಗೂ ಸ್ಪೆಷಲ್ ಪ್ರೊವಿಷನ್ಸ್ ಕೊಡ್ತೀರಾ, ಮಾತುಕತೆ ಅಫಿಷಿಯಲ್ ಲ್ಯಾಂಗ್ವೇಜ್ ಕೊಡ್ತೀರಾ. ಆಗ ಜನಗಳು ಹೆಂಗ್ ಬೇಕಂಗೆ ಮಾತಾಡ್ತಾರೆ, ನೀನು ಲೀಡರ್ ನಾನೇ ಲೀಡರ್ ಅಂತಾರೆ. ಅವ್ರ ಮೇಲೆ ಪೆನ್ಷನ್ ಹಾಕಿ ಎಮರ್ಜೆನ್ಸಿ ಅಪ್ಲೈ ಮಾಡ್ತೀರಾ. ಆ ಎಮರ್ಜೆನ್ಸಿ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಅನ್ಸುತ್ತೆ ಇವ್ರು ನಿಂಗೆ ಬಿಟ್ಟರೆ ಏನ್ ಮಾಡ್ತಾರೆ ಗೊತ್ತಾಗಂದಾಗ ಅವರೆಲ್ಲ ಚಲಾಪಿಲಿಯಾಗಿ ಓಡಾಡ್ತಾ ಇರ್ತಾರೆ. ಆಗ ನಿಮಗೆ ಇನ್ನೊಬ್ರು ಲೀಡರ್ ಹೇಳ್ತಾರೆ, ದೊಡ್ಡವರು ಮೇಲ್ಗಡೆಯಿಂದ ನಿಮ್ಮನ್ನ ಫಸ್ಟ್ ತಿದ್ಕೊಳ್ಳಿ ಅಂತ ಹೇಳ್ತಾರೆ, ಅಮೆಂಡ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಮನ್ನ ಅಮೆಂಡ್ಮೆಂಟ್ ಮಾಡ್ಕೊಳ್ತಾ ಆಗ ನಿಮ್ಗೆ ಅನ್ಸುತ್ತೆ ಲೈಫ್ ಈಸ್ ಟೆಂಪರವರಿ ಅಂತ. ನಮ್ಮ ಹೆಸರು ಕೂಡ ಶಾರ್ಟ್ ಪೀರಿಯಡ್ ಅಂತ ಅನ್ಕೊಂಡು ನೀವು ಮೇಲ್ಗಡೆ ಮೋಕ್ಷ ತಗೊಂಡು ವಾಪಸ್ ಹೋಗ್ಬಿಡ್ತೀರಾ. ಪ್ಲೀಸ್ ಓಪನ್ ಯುವರ್ ಐಸ್. ಥ್ಯಾಂಕ್ ಯು ವೆರಿ ಮಚ್. ಎಕ್ಸಾಕ್ಟ್ಲಿ 1 minute 43 seconds. You finish the constitution. ಏನ್ ಪಾರ್ಟ್ನರ್ ಇದೆ, ಏನ್ ಪಾರ್ಟ್ನರ್ ಇದೆ ಅನ್ಸ್ಟಂಡಿ. ಸೊ ನಾನು ಗ್ರೂಪ್ ಮಾಡಿ ನಿಮ್ಗೆ ಗ್ರೂಪ್ ಅಲ್ಲ, ನಿಮ್ಗೆ ಯಾರೋ ಒಂದು ಕಳಿಸ್ತೀನಿ, ನೀವು ಅದನ್ನ ಗ್ರೂಪ್ ಹಾಕೊಳ್ಬೇಕಾದ್ರೆ ಫಸ್ಟ್ ವಿ ಕ್ರಿಯೇಟೆಡ್ ದ ಹರ್, ದಟ್ ಇಸ್ ಅ ಟೆರಿಟರಿ. ಆರ್ಟಿಕಲ್ 1 to 4 ಪಾರ್ಟ್ 1 ನಾವೇ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಇಂಡಿಯಾ, ದಟ್ ಇಸ್ ಭಾರತ್, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸ್ಟೇಟ್ಸ್ ಅಂಡ್ 8 ಯೂನಿಯನ್ ಟೆರಿಟರೀಸ್. ಪಾರ್ಟ್ 2 ಈ ಬಂದ್ರೆ ನಾವು ಇಲ್ಲಿ ಬರೋದು ಆಸೆ ಆಗುತ್ತೆ. ನಾವು ಯಾರ ಸಹಾಯದಿಂದ ಬರ್ತೀವಿ? ancestors. ಬಿಫೋರ್ ಇಂಡಿಪೆಂಡೆನ್ಸ್ ಯಾರು ಹೇಳ್ತಾ ಇದ್ರು? ಸೊ ನಾವು ಬಂದ ತಕ್ಷಣ ನಾವು ಸಿಟಿಸನ್ಸ್ ಆಗ್ತೀವಿ. ಆ ಸಿಟಿಸನ್ಸ್ ಅಂತ ಆದ ತಕ್ಷಣ ನಾವು ಎಲ್ಲಿಂದ ತಗೊಂಡಿದೀವಿ ಅಂತಕ್ಕಂಥ ಕೇಳ್ತೀವಿ ಪ್ರಶ್ನೆನ. ಎಲ್ಲಿ ತಗೊಂಡಿದೀವಿ? ಬ್ರಿಟಿಷ್ ಹೇಳಿದ್ರು ಬ್ರಿಟನ್, UK, ಯುನೈಟೆಡ್ ಕಿಂಗ್ಡಮ್, ಉಳಿದವರು ಕಂಡಂತೆ. UK ಪಾರ್ಟ್ 2 UK. Please remember, part 2 is UK, part 3 USA. USA part 2 UK ancestors ಅಂತ ಬಂದಿದೆ ನಮಗೆ. ಓಕೆ, ಅಲ್ಲಿ ಸಿಂಗಲ್ ಸಿಟಿಜನ್ಶಿಪ್ ಇತ್ತು. ಇಂಡಿಯಾದಲ್ಲೂ ಕೂಡ ಸಿಂಗಲ್ ಸಿಟಿಜನ್ಶಿಪ್ ಇದೆ. ಇದು ಪ್ರಶ್ನೆ ಕೇಳ್ತಾನೆ. ಡ್ಯೂಯಲ್ ಸಿಟಿಜನ್ಶಿಪ್ ಏನಿದೆ? ವೆರಿ ಸಿಂಪಲ್. ಅಂದ್ರೆ ಕರ್ನಾಟಕ ಸಿಟಿಜನ್ಶಿಪ್ ಇದೆ, ಇಂಡಿಯನ್ ಸಿಟಿಜನ್ಶಿಪ್ ಇದೆ. ಆ ತರ US ಇದೆ. ನಾರ್ತ್ ಡಕೋಟಾ, ಸೌತ್ ಡಕೋಟಾ, ನ್ಯೂ ಜೆರ್ಸಿ, ನ್ಯೂಯಾರ್ಕ್, ಕ್ಯಾಲಿಫೋರ್ನಿಯಾ ಸಪರೇಟ್ ಆಗಿದೆ. ನೇಷನ್ ಸಪರೇಟ್ ಆಗಿದೆ. ಈ ರೀತಿ
ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ನಮಗಿದೆ. ನೆಕ್ಸ್ಟ್ ನಮಗೆ ಫ್ರೀಡಮ್ ಟು ಸ್ಪೀಚ್, ಥಾಟ್ ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಅಂಡ್ ವರ್ಷಿಪ್. ಏನು ಬೇಕಾದ್ರೂ ನಾವು ಮಾತಾಡ್ಬೋದು, ಎಲ್ಲಿ ಬೇಕಾದ್ರೆ ನಾವು ಹೋಗ್ಬೋದು, ಎಲ್ಲಿ ಸಭೆ ಮಾಡ್ಬೋದು. ಈ ರೀತಿ ನಮಗೆ ಫ್ರೀಡಮ್ ಇದೆ, ಫಂಡಮೆಂಟಲ್ ರೈಟ್ಸ್ ಕೂಡ ಇದೆ. ಅದನ್ನ ಜಾಸ್ತಿ ವರ್ಷ ಬಂದ್ಬಿಟ್ಟು ಸರ್ಟನ್ ಪ್ರಿನ್ಸಿಪಲ್ಸ್ ಇಟ್ಬಿಟ್ಟು ಸೋಷಿಯೋ ಎಕನಾಮಿಕಲ್, ಪೊಲಿಟಿಕಲ್ ವಿತ್ ಲಿಬರ್ಟಿ, ಗಾಂಧಿಯನ್ ಪ್ರಿನ್ಸಿಪಲ್ಸ್ ನಾವು ಮಾಡ್ತೀವಿ. ಇದಕ್ಕೆ ನಾವು ಗೆಟ್ ಬ್ಯಾಕ್ ಟು ಸೊಸೈಟಿ ಕೊಡೋದೇ ಡ್ಯೂಟಿ, ದಟ್ ಇಸ್ ಫಂಡಮೆಂಟಲ್ ಡ್ಯೂಟಿ. ಓಕೆ, ಅಲ್ಲಿ ನಾವು ಏನು ಡ್ಯೂಟಿ ಕೊಡ್ಬೇಕಂತಂದ್ರೆ ನ್ಯಾಷನಲ್ ಅಂತ ಬಂದಾಗ ರೆಸ್ಪೆಕ್ಟ್ ಮಾಡಬೇಕು, ಫ್ರೀಡಮ್ ಸ್ಟ್ರಗಲ್ಸ್ ಬಂದಾಗ ನಾವು ಡ್ಯೂ ರೆಸ್ಪೆಕ್ಟ್ ಕೊಡಬೇಕು. ನಾವು ಎಷ್ಟು ಜನ ಫ್ರೀಡಮ್ ಸ್ಟ್ರಗಲ್ಸ್ ನಮ್ಗೆ ಗೊತ್ತಿಲ್ಲ. ಭಗತ್ ಸಿಂಗ್ ಎಲ್ಲರಿಗೂ ಗೊತ್ತು, ನೀವು ಭಗತ್ ಸಿಂಗ್ ಬಗ್ಗೆ ಸ್ಟೋರಿ ನಾವು ಇನ್ನೊಬ್ಬರ ಬಗ್ಗೆ ಹೇಳ್ತೀನಿ, ಅವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಡೆಫಿನೆಟ್ ಚಲೆ ಅಶ್ಫಾಕ್ ಉಲ್ಲಾ ಖಾನ್ ಗೊತ್ತಿಲ್ಲ. ಓಕೆ, ಅಶ್ಫಾಕ್ ಉಲ್ಲಾ ಖಾನ್ ಈ ತರ 3 ಜನ ಫ್ರೆಂಡ್ಸ್, ಇಬ್ರು ಫ್ರೆಂಡ್ಸ್ ಇಟ್ಕೊಳ್ತಾರೆ. ಆ ಇಬ್ರು ಫ್ರೆಂಡ್ಸ್ ಬಿಸ್ಮಿಲ್ಲಾ ಅಂಡ್ ಲಾಹಿರಿ. ಯಾರ್ಯಾರು? ನೋಡಿ, ದಿಸ್ ಇಸ್ ಹಿಸ್ಟರಿ. ಎಷ್ಟು ಜನ ನೋಡ್ಕೊಳ್ತಿದ್ದಾರೆ? ಯಾರ್ಯಾರು? ಅಶ್ಫಾಕ್ ಉಲ್ಲಾ ಖಾನ್, ಬಿಸ್ಮಿಲ್ಲಾ, ಲಾಹಿರಿ 3 ಜನ ಪ್ಲಾನ್ ಮಾಡ್ಕೊಳ್ತಾರೆ. ಬಿಹಾರಲ್ಲಿ ಬ್ರಿಟಿಷರ್ಸ್ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಬೆಳೆದಿರೋ ಇಲ್ಲೋ ಗೊತ್ತಿಲ್ಲ, ಟ್ಯಾಕ್ಸ್ ಕೊಡಿ ಅಂತ ಹೇಳಿ ತಗೊಂಡು ಅಮೌಂಟ್ ಅವನ ಟ್ರೆಷರಿ ತಗೊಂಡು ಟ್ರೈನ್ ಹೋಗ್ತಾ ಇರ್ತಾರೆ. ಇದು 3 ಜನ ಪ್ಲಾನ್ ಮಾಡ್ತಾರೆ. 3 ಜನ ಪ್ಲಾನ್ ಮಾಡ್ತಾರೆ. ಅಶ್ಫಾಕ್ ಉಲ್ಲಾ ಖಾನ್, ಬಿಸ್ಮಿಲ್ಲಾ ಅಂಡ್ ಲಾಹಿರಿ ಟ್ರೈನ್ ನಿಲ್ಲಿಸ್ಬೇಕು. ಏನ್ ಮಾಡ್ಬೇಕು? ಲಾಹಿರಿ ಏನ್ ಮಾಡ್ತೀರಾ? ಲಾಹಿರಿ ಚೈನ್ ಎಳಿತಾರೆ. ಲಾಹಿರಿ ಚೈನ್ ಎಳಿತಾರೆ. ಯಾರು ಫುಲ್ ಚೈನ್ ಎಳಿದಾರು? ಬಂದೂಕ್ ತೋರಿಸಿದವರು ಬಿಸ್ಮಿಲ್ಲಾ. ಬಿಸ್ಮಿಲ್ಲಾ ಒಳ್ಳೆ ಪೋಯೆಟ್. ಅವನು ಬರ್ದಿರೋ ಹಾಡುಗಳೇ ಸರ್ಫರೋಶಿಕಿ ತಮನ್ನ ಇದು ಏನಿಲ್ಲ, ಸರ್ಫರೋಶಿಕಿ ತಮನ್ನ ಅಂತ. ಅದನ್ನ ಭಗತ್ ಸಿಂಗ್ ಫಿಲ್ಮ್ ಅಲ್ಲಿ ಎಲ್ಲ ಹಾಡುಗಳನ್ನ ತಗೊಂಡಿದ್ದಾರೆ. ಇವರು ರಿಯಲ್ ಪೋಯೆಟ್ಗಳನ್ನ ಬಂದಿರೋ ಪೋಯಮ್ಗಳನ್ನ ತಗೊಂಡಿದ್ದಾರೆ. ಭಗತ್ ಸಿಂಗ್ ಫಿಲ್ಮ್, ಲಿಜೆಂಡ್ ಆಫ್ ಭಗತ್ ಸಿಂಗ್ ಫಿಲ್ಮ್ ನೋಡಿರ್ಬೋದು. ಅದೇ ಈ ದೇಶವನ್ನು ತಗೊಂಡ್ರು. ಇವರು ಬಿಸ್ಮಿಲ್ಲಾ ಖಾನ್ ಬರೆದಿದ್ದೆ ತಗೊಂಡ್ರು. ಅಶ್ಫಾಕ್ ಉಲ್ಲಾ ಖಾನ್ ಆ ಟ್ರೆಷರ್ ತಗೊಂಡು ಹೋಗ್ತಾರೆ. 3 ಜನ ಎಸ್ಕೇಪ್ ಆಗ್ತಾರೆ. ಮಕ್ಳಿಗೆಲ್ಲ ಹಂಚ್ತಾರೆ. ಸಾಕಾಗ ಇನ್ನೂ ದುಡ್ಡೆಲ್ಲ ಸಿಕ್ಕಿರೋ ತಕ್ಷಣ ಹಂಚ್ಬಿಡ್ತಾರೆ. ಯಾವುದೋ ಒಂದು ಕೇಸಲ್ಲಿ ಎಸ್ಕೇಪ್ ಆಗ್ಬಿಡ್ತಾರೆ 3 ಜನ. ಹ್ಯಾಂಗ್ ಮಾಡಬೇಕು? ಅಶ್ಫಾಕ್ ಉಲ್ಲಾ ಖಾನ್ ಇಸ್ ದ ಮೇನ್. ಅಲ್ಲಿ ಅವ್ರಿಗೆ ಟ್ರೈಟರ್ ಆಗ್ತಾರೆ, ದೇಶದ್ರೋಹಿಗಳು ಆಗ್ಬಿಡ್ತಾರೆ. ಬ್ರಿಟಿಷರ್ಸ್ಗೆ ನಾವು ಇಂಡಿಯನ್ಸೇ ದೇಶದ್ರೋಹಿಗಳು ಆಗ್ಬಿಡ್ತೀವಿ. ದಟ್ಸ್ ವೈ ಐ ವಾಂಟ್ ಕಾಲ್ ದೆಮ್ ಆಸ್ ಲಾ. ನಾವು ಬೆಳೆಸಿ ಗವರ್ಮೆಂಟ್ ಅಂತಾರೆ, ಬಿಕಾಸ್ ಅವ್ರು ನಮ್ಮ ದೇಶಕ್ಕೆ ಏನು ಮಾಡಿದ್ರು. ಸಮ್ ಪೀಪಲ್ ಆರ್ ವೆರಿ ನೈಸ್, ತುಂಬ ಒಳ್ಳೇದು ಮಾಡ್ತಾರೆ, ಬಟ್ ಐ ವಾಂಟ್ ಕಾಲ್ ದೆಮ್ ಲಾ. ಅರ್ಥ ಆಯ್ತಾ ನನ್ನ ಮಾತೇನು ಅಂತ? ಅವ್ರು ನಮ್ಮ ಟ್ರೈಟರ್ ಅಂತ ಕರೀತಾರೆ. ನಾನೇಕೆ ಅವ್ರನ್ನ ಕರೀಬೇಕು? ನಮ್ಮನ್ನ ಮಾಡಿದ್ರು. ಇಸಂಟ್ ಇಟ್? ಸೊ ಆಗ ಅಶ್ಫಾಕ್ ಉಲ್ಲಾ ಖಾನ್ ಜೈಲಲ್ಲಿ ನಿಂತ್ಕೊಂಡಿದ್ದಾಗ ಆ ಡೋರ್ ಮುಂದೆ ಬಂದಿದ್ನಲ್ಲ, ಮದರ್ ಬರ್ತಾರೆ ನೋಡಕ್ಕೆ. ಲಾಸ್ಟ್ ಡೇ ಇನ್ನೂ 2 ಮಂತ್ಸ್ ಮುಂಚೆನೆ ಭಗತ್ ಸಿಂಗ್ ಅವರು 21 ಏಜ್. ಅಶ್ಫಾಕ್ ಉಲ್ಲಾ ಖಾನ್ ಅವ್ರಿಗೆ ಅವ್ರ ಮದರ್ ಬಂದು ಆಪೋಸಿಟ್ ನಿಂತ್ಕೊಳ್ತಾರೆ, ಗೋಡೆ ಹತ್ರ ನಿಂತ್ಕೊಳ್ತಾರೆ, ಮುಂದೆ ಬಂದು ನಿಂತ್ಕೊಳ್ಳಲ್ಲ, ಅಳ್ತಾ ಇರ್ತಾರೆ. ಅವ್ನಿಗೆ ಗೊತ್ತಾಗುತ್ತೆ, ಕೇಳ್ತಾರೆ ಏನಕ್ಕೆ ಮಾಡ್ತಾ ಇದೆಯಾ ಅಂತ. ಆಗ ಅಮ್ಮ ಹೇಳ್ತಾರೆ, ನನಗೆ ಒಬ್ಬನೇ ಮಗ ಸಾಕಾಗಿತ್ತು, ನಮ್ಗೆ ಇಂಡಿಪೆಂಡೆನ್ಸ್ ಕೊಡ್ತಾನೆ ಅಂತ ಅನ್ಕೊಂಡಿದ್ದೆ, ಬಟ್ ಆ ಮಗ ನಾನು ಇರೋಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಏನು ಹೇಳ್ತಾರೆ ಗೊತ್ತಾ ಅಶ್ಫಾಕ್ ಉಲ್ಲಾ ಖಾನ್? ಇವತ್ತಿನವರೆಗೂ ನಾನು ಒಬ್ಬನೇ ನಿನಗೆ ಅಮ್ಮ, ನನಗೆ ಒಬ್ಬ ಅಮ್ಮ, ನಿನಗೆ ಒಬ್ಬನೇ ಮಗ. ನಾಳೆಯಿಂದ ನಿನಗೆ ಸಾವಿರಾರು ಜನ ಭಾರತದಲ್ಲಿ ಪುತ್ರರು ಸಿಗ್ತಾರೆ, ಅವ್ರಿಗೆ ಇಂಡಿಪೆಂಡೆನ್ಸ್ ಕೊಡ್ತಾರೆ, ಸ್ವತಂತ್ರ ಕೊಡ್ತಾರೆ, ನೀನು ಬರಮ್ಮ ಸ್ವರ್ಗ ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಈ ಥರ ವಿಷಯಗಳನ್ನ, ತ್ಯಾಗಗಳನ್ನ ನಾವು ಸ್ಮರಿಸ್ಕೋಬೇಕು ಅನ್ನೋದೇ ಆರ್ಟಿಕಲ್ 51AB. ಇದು ಫಂಡಮೆಂಟಲ್ ಡ್ಯೂಟಿ. ಈ ರೀತಿ ಎಲ್ಲ ಸ್ಟೋರೀಸ್ ಮುಖಾಂತರ ನಾನು ಹೇಳ್ಕೊಂಡು ಹೋಗಿದ್ದೀನಿ. ಅದನ್ನು ನಿಮಗೆ ಯಾವ್ದಾದ್ರು ಕಳಿಸಿ 1 or 2 ಮೆಂಬರ್ಸ್ ಅದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಐ ಥಿಂಕ್ ವಿಲ್ ಕನೆಕ್ಟ್ ದ ಕ್ಲಾಸಸ್, ಅದನ್ನ ಕೇರ್ ಮಾಡ್ಕೊತಾ ಬರೋಣ. ಬಟ್ ಅಲ್ಟಿಮೇಟ್ ಈಸ್ ಗೋ ಟು ಮುಸರಿ ಅಂಡ್ ಡೂ ಸರ್ವಿಸ್ ಟು ಆಲ್, ಎಸ್ಪೆಷಲಿ ಪುರುಷ ಮುಗಿಬೇಕು ಅಂಡ್ ಡಾಕ್ಟರ್ ಎಲ್ಲರೂ ಸರ್ವಿಸ್ ಮಾಡಬೇಕು. ಆದರೆ ಅವ್ರ ಕಡೆ ನಾವು ಹೋಗಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಕ್ಲಾಸ್. ಐ ಥಿಂಕ್ ಇಟ್ಸ್ ವಂಡರ್. ಪ್ಲೀಸ್ ಸಬ್ಮಿಟ್ ಟುಮಾರೋ ಇಟ್ಸೆಲ್ಫ್. ಏನು ಡೌಟ್ಸ್ ಕೇಳಿ.